ಬೆಂಗಳೂರು ಬಿಸಿಲಿನ ತಾಪದಲ್ಲಿ ಅಕ್ಷರಶಃ ನಲುಗಿ ಹೋಗಿದೆ. ಬೆಂಗಳೂರು ಮಾತ್ರವಲ್ಲ, ಅನೇಕ ಊರುಗಳು, ತಾಲೂಕುಗಳು, ಜಿಲ್ಲೆಗಳು ಕೂಡ ಈ ಸಹಿಸಲಸಾಧ್ಯವಾದ ಉಷ್ಣಾಂಶದಲ್ಲಿ ನರಳುವಂತ ಪರಿಸ್ಥಿತಿ ಎದುರಾಗಿ ಕೆರೆ ಕಾಲುವೆ ಹಾಗೂ ಅಂತರ್ಜಲ ಬರಿದಾಗಿ ಒಂದು ರೀತಿಯ ಬರಗಾಲವನ್ನೇ ನೆನಪು ಮಾಡಿಕೊಳ್ಳುವಂತೆ ಆಗಿದೆ. ಎರಡೂ ಕೈಗಳನ್ನ ಆಕಾಶದ ಕಡೆ ಚಾಚಿ ಕೃಪೆ ಮಾಡಯ್ಯ ವರುಣದೇವ, ನಮ್ಮ ಮೇಲಿನ ಮುನಿಸನ್ನ ಬಿಟ್ಟು ಬಿಡು ಅನ್ನುತ್ತಾ ಇಡೀ ಜೀವ ಸಂಕುಲ ಬಾನಿನ ಕಡೆ ಮುಖ ಮಾಡಿವೆ. ಈ ಪರಿಸ್ಥಿತಿ ಹೀಗೆ ಮುಂದುವರಿದಿದ್ದೆ ಆದ್ರೆ ಮುಂದಿನ ದಿನಗಳು ಅತ್ಯಂತ ಭಯಾನಕವಾಗಿರುವುದಂತೂ ಖಂಡಿತ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಜಗನ್ನಿಯಾಮಕನ ನಿಯಮದಂತೆ ಬೇಸಿಗೆ, ಚಳಿ, ಮಳೆ ಅನ್ನೋ ಋತುಗಳ ಚಕ್ರ ಸಹಜವೇ ಆದ್ರೂ ಭೂತಾಯಿ ಸೂರ್ಯನ ಪ್ರಖರತೆಗೆ, ತೀಕ್ಷ್ಣತೆಗೆ, ನಿತ್ಯ ಅಗ್ನಿವರ್ಷಧಾರೆಗೆ ನಲುಗಿ ಹೋಗ್ತಿದ್ದಾಳೆ. ಕೋಟ್ಯಾನುಕೋಟಿ ವರ್ಷಗಳಿಂದಲೂ ಆಕೆಯ ಒಡಲು ಆರದ ಲಾವರಸದಿಂದ ತುಂಬಿದ್ರು ತನ್ನ ಮೇಲ್ಮೈ ಪ್ರಕೃತಿ, ಗಿಡ, ಮರಗಳಿಂದ ನಿರಂತರ ಹರಿಯುತ್ತಿದ್ದ ಜಲಸಿರಿಯಿಂದ ಆಕೆಗೆ ಎಷ್ಟೋ ತಂಪಾದ ಅನುಭೂತಿ ಉಂಟು ಮಾಡ್ತಿತ್ತು, ನೆಮ್ಮದಿ ಮೂಡಿಸ್ತಿತ್ತು. ಈಗ ಅದೂ ಸಹ ಮರೆಯಾಗ್ತಿದೆ. ಪ್ರಾಣಿ ಸಂಕುಲಕ್ಕೆ ಹಾಗೂ ಪ್ರಕೃತಿಗೆ ಪರಮ ಸ್ವಾರ್ಥಿ ಮನುಷ್ಯ ಮೊದಲಿನಿಂದಲೂ ಮಾಡಿರುವುದು ದ್ರೋಹವೇ, ಅನ್ಯಾಯವೇ. ಇಷ್ಟೂ ದಿನ ಇದೇ ಮಾನವನಿಂದ ಕಲುಷಿತವಾದ ನೀರನ್ನೇ ಕುಡಿದು ಜೀವಿಸ್ತಿದ್ದ ಜೀವ ಸಂಕುಲ ಇಂದು ಆ ಕಲುಷಿತ ನೀರೂ ಸಹ ಸಿಗದೆ ಪರದಾಡಿ ಪ್ರಾಣ ಬಿಡುವಂತೆ ಆಗಿದೆ. ಪಕ್ಷಿಗಳು ಆಗಸದೆತ್ತರಕ್ಕೆ ಹಾರಿ ನೀರಿನ ನೆಲೆ ಕಾಣದೆ ಸೂರ್ಯನ ತಾಪದ ಮುಂದೆ ಹಾರಲಾಗದೆ ಅತಂತ್ರ ಸ್ಥಿತಿಯಿಂದ ಮೇಲಿಂದ ಬೀಳುತ್ತಿರುವ ಚಿತ್ರಣ ದಿನೇ ದಿನೇ ಹೆಚ್ಚಾಗ್ತಿದೆ. ಇದಕ್ಕೆ ಪರಿಹಾರ ಏನು ಅಂದಾಗ ಕೆಲವರು ಈ ರೀತಿ ಸಮಜಾಯಿಷಿ ನೀಡೋದು ಕೇಳಿರ್ತೀವಿ. ಮಳೆ ಬಿದ್ದಾಗ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಅಂತ. ನಿಮ್ಮ ಮನಸ್ಥಿತಿ ಕೂಡ ಇದೇ ಆದ್ರೆ ಅದು ಖಂಡಿತ ಸುಳ್ಳು. ಯಾಕಂದ್ರೆ ಲಕ್ಷಾಂತರ ಕಿಲೋಮೀಟರ್ ಉದ್ದಗಲ ನಾವು ನಮ್ಮ ಅನುಕೂಲಕ್ಕೆ ನಿರ್ಮಿಸಿರೋ ಟಾರ್ ರಸ್ತೆ, ಇನ್ನು ಕೆಲವು ಕಡೆ ಸಿಮೆಂಟ್ ರಸ್ತೆಗಳು ಇವು ಬಿದ್ದ ಮಳೆಯನ್ನ ಶೇಖರಿಸದೆ ನೇರ ಕಾಲುವೆಗಳಿಗೆ ಹರಿಯೋ ರೀತಿ ಮಾಡಿ ಅಪರೂಪಕ್ಕೆ ಬೀಳೋ ಮಳೆಯನ್ನು ಸಹ ನಮ್ಮಿಂದ ಕಸಿಯುತ್ತಾ ಆಯಾ ಸ್ಥಳದ ನೀರಿನ ಮಟ್ಟಕ್ಕೆ ಕಂಟಕವಾಗಿದೆ. ಓ ಸ್ವಾರ್ಥಿ ಮನುಷ್ಯ, ನಿನಗೆ ಇದು ಎಚ್ಚರಿಕೆಯ ಗಂಟೆ ಅಲ್ಲದೆ ಮತ್ತೇನೂ ಅಲ್ಲ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಇದೆ, ಆದ್ರೆ ಇಲ್ಲ. ಕಾರಣ, ಮನುಷ್ಯ ಬದಲಾಗಬಹುದು, ಎಲ್ಲವನ್ನ ಸರಿ ಮಾಡಬಹುದು, ಆದ್ರೆ ಮಾಡಲ್ಲ. ಯಾಕಂದ್ರೆ ಹಿಂದೆ ಕರೋನಾ ಬಂದು ನಮ್ಗೆ ಕಲಿಸಿದಂತ ಪಾಠನ ಎಷ್ಟು ಜನ ತಮ್ಮ ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ನೀವೇ ಹೇಳಿ. ಕರೋನಾ ಬಂದಾಗ್ಲಂತೂ ಅಯ್ಯೋ ನಾವಿನ್ಮೇಲಿಂದ ಈ ರೀತಿ ಇರಬೇಕು, ಆ ರೀತಿ ಇರಬೇಕು ಅಂತಿದ್ವಿ. ಇವತ್ತು ಅದೇ ಕರೋನಾ ಸಮಯ ನೆನೆಸ್ಕೊಂಡು ನಗ್ತೀವಿ ವಿನಃ ಕಲಿಸಿದಂತ ಪಾಠ ನಮ್ಮ ಗಮನದಲ್ಲೇ ಇಲ್ಲ. ಸದ್ಯದ ವಿಚಾರದಲ್ಲಿ ಈಗ ಇರೋ ಮಾರ್ಗ ಅಂದ್ರೆ ಅದು ದೈವ ಅಲ್ಲದೆ ಇನ್ನೇನು ಅಲ್ಲ. ನಾನ್ ಋತುಗಳ ವಿರೋಧಿ ಅಲ್ಲ. ಆಯಾ ಸಮಯಕ್ಕೆ ಋತುಗಳು ಬದಲಾಗ್ಲೇಬೇಕು, ಅದು ಪ್ರಕೃತಿ ನಿಯಮ. ಆದ್ರೆ ಈಗ ಆ ಪ್ರಕೃತಿನೇ ಹೈರಾಣಾಗಿದೆ. ಮೂಕ ಜೀವಿಗಳು ಬಲಿಯಾಗ್ತಿವೆ. ನಾವು ಪ್ರಯತ್ನಿಸಿದ್ರೆ, ದೃಢ ಸಂಕಲ್ಪ ಮಾಡಿದ್ರೆ ಮುಂದಿನ ಅಪಾಯದ ದಿನಗಳನ್ನ ತಡಿಬಹುದು. ಪ್ರಕೃತಿಯ ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡೋ ಸಂದರ್ಭ ನಮ್ಗೆ ಎದುರಾಗಿದೆ. ಎಲ್ಲೆಡೆ ಗಿಡಗಳನ್ನ ನೆಡೋಣ, ಅಲ್ಲಲ್ಲಿ ಸಣ್ಣ ಸಣ್ಣ ಹೊಂಡಗಳನ್ನ ಮಾಡಿ ಅದರ ಮೇಲೆ ಜಲ್ಲಿ ಕಲ್ಲುಗಳನ್ನ ತುಂಬಿ ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗೋದನ್ನ ತಡೆದು ಅಂತರ್ಜಲ ಮಟ್ಟ ಹೆಚ್ಚಿಸೋಣ. ಹಾಗೆ ನಾವು ಗಮನ ಹರಿಸಬೇಕಾದ್ದು ಮನೆಯಲ್ಲಿ ಕುಡಿಯೋದಕ್ಕೆ ಉಪಯೋಗಿಸೋ ಫಿಲ್ಟರ್ ನೀರಿನ ಬಗ್ಗೆ. ಆ ಫಿಲ್ಟರ್ ನಮ್ಗೇನೋ ಕುಡಿಯೋ ಶುದ್ಧ ಜಲ ಒದಗಿಸುತ್ತೆ ನಿಜ, ಆದ್ರೆ 1 ಲೀಟರ್ನಲ್ಲಿ 40 ಭಾಗ ಶುದ್ಧವಾಗಿಸಿ 60 ಭಾಗ ನೀರನ್ನ ವ್ಯರ್ಥ ಮಾಡುತ್ತೆ. ಅದು ವ್ಯರ್ಥವಾಗಿ ಹೋಗೋ ಬದಲು ಆ ನೀರನ್ನ ಒಂದ್ ಕಡೆ ಶೇಖರಣೆ ಮಾಡಿ ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡೋಣ. ನೀರು ಅನ್ನೋ ಈ ಜೀವಜಲವನ್ನ ಎಷ್ಟು ಸಂರಕ್ಷಿಸ್ತೀವೋ ಇದೇ ನಾವು ಮುಂದಿನ ಪೀಳಿಗೆಗೆ ಹಾಗೆ ಪ್ರಕೃತಿಗೆ ನೀಡೋ ಅಲ್ಪ ಕೊಡುಗೆ. ಮತ್ತೊಂದು ಮುಖ್ಯ ಸಂಗತಿ ಅಂದ್ರೆ, ಪ್ರತಿದಿನ ಪರ್ಜನ್ಯ ಸ್ತೋತ್ರವನ್ನ ಮನೆಯಲ್ಲಿ 10 ನಿಮಿಷ ಹಾಕೋದನ್ನ ಅಭ್ಯಾಸ ಮಾಡಿ. ಇದು ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಅದನ್ನ ಪ್ರತಿದಿನ ಎದ್ದಾಗ ಅಥವಾ ಯಾವುದೇ ಸಮಯದಲ್ಲಿ ಹಾಕಿ ಕೇಳಿ. ಯಾರು ಏನ್ ಬೇಕಾದ್ರೂ ಹಾಸ್ಯ ಮಾಡ್ಲಿ, ಇದು ಮೂಢನಂಬಿಕೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ಹಾಗೆ ಹೀಗೆ ಅಂತ ಯಾರು ನಂಬದೇ ಇರ್ಲಿ. ವರುಣನನ್ನ ಒಲಿಸ್ಕೊಳ್ಳೋ ಈ ಪರ್ಜನ್ಯ ಸೂಕ್ತ ಅನ್ನೋ ಮಹಾಮಂತ್ರ ಇವತ್ತಿನ ದಿನಕ್ಕೆ ಪ್ರಸ್ತುತ. ಯಾಕಂದ್ರೆ ಈ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿರೋದು 1 ಪ್ರಕೃತಿ, 2 ದೈವ. ಇವೆರಡನ್ನ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಹಾಗೆ ಪ್ರಾರ್ಥನೆಗೆ ಒಲಿಯದ ದೈವ ಸಹ ಇಲ್ಲ. ಇದು ಕೇವಲ ವಿಡಿಯೋನೂ ಅಲ್ಲ, ನಿತ್ಯ ಸತ್ಯ. ಇದನ್ನ ನೀವು ಕೇಳಿ ನಿಮ್ಮವರಿಗೂ ಹಂಚಿ. ನಾವು ನಿತ್ಯ ಹಲವಾರು ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತೀವಿ. ಅದರಿಂದ ಉಪಯೋಗ ಇರಬಹುದು, ಇಲ್ಲದೆ ಸಹ ಇರಬಹುದು. ಆದ್ರೆ ಈ ವಿಡಿಯೋ ಎಷ್ಟೋ ಜೀವಿಗಳ ಪಾಲಿಗೆ ನೆಮ್ಮದಿ ತರಬಹುದು, ಅದರ ದಾಹ ತಣಿಸಬಹುದು.
ಮತ್ತೆ ಪ್ರಕೃತಿಯನ್ನ ಹಚ್ಚ ಹಸಿರಾಗಿಸಿ ಸಸ್ಯ ಶ್ಯಾಮಲೆಯಾಗಿಸಲೂಬಹುದು. ನಮಸ್ಕಾರ.